ಉತ್ತರ ಪ್ರದೇಶ ಇಂದೋರ್ ಮೂಲದ ಯುವಕ ಕಾಡುಗೋಡಿಯ ನಿವಾಸಿಯಾಗಿರ್ತಕ್ಕಂತಹ ಅದ್ವೈತ್ ಉಪಾಧ್ಯಾಯ ಶಿವಗಂಗೆಯಲ್ಲಿ ನಾಪತ್ತೆ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಇಂದಿಗೆ 6 ದಿನಗಳಾಗಿದೆ ಆತ ನಾಪತ್ತೆಯಾಗಿ. ಇವತ್ತು 6ನೇ ದಿನವೂ ಕೂಡ ಸ್ಥಳಕ್ಕೆ ಜ್ಯೋತಿರಾಜ್ ಅಲಿಯಾಸ್ ಕೋತಿರಾಜ್ ಬಂದು ಸ್ಥಳಕ್ಕೆ ಪರಿಶೀಲನೆ ಮಾಡುವಂಥ ನಿಟ್ಟಿನಲ್ಲಿ ಮುಂದಾಗಿದ್ದಾರೆ. ಇವತ್ತು 6ನೇ ದಿನ ಆಗಿದೆ. ಮೊದಲನೇ ದಿನ ಈ ಒಂದು ಸ್ಥಳದಲ್ಲಿ ಅಂದರೆ ಏನು 5ನೇ ತಾರೀಕು ನನ್ನ ಸ್ಥಳದಲ್ಲೇ ಆತ ಬೈಕನ್ನು ಪಾರ್ಕಿಂಗನ್ನು ಮಾಡಿ ಆತ ಒಬ್ಬನೇ ಅಂದರೆ ಇಲ್ಲಿ ಟ್ರೆಕ್ಕಿಂಗ್ ಬರ್ತಕ್ಕಂಥವ್ರು ಒಂದು ಗುಂಪಾಗಿ ಬರ್ತಾರೆ. ಆದರೆ ಆತ ಓರ್ವನೇ ಬಂದು ಇಲ್ಲಿ ಬೈಕನ್ನು ಪಾರ್ಕ್ ಮಾಡಿ ತನ್ನ ಬ್ಯಾಗನ್ನು ತೆಗೆದುಕೊಂಡು ಇದೇ ಮಾರ್ಗವಾಗಿ ಅಂದರೆ ಈ ನಾವು ಏನು ಎಂಟ್ರೆನ್ಸ್ ಕಾಣ್ತಿದೆ ಇದು ಶಿವಗಂಗೆ ಬೆಟ್ಟದ ಮೇಲ್ಭಾಗಕ್ಕೆ ಹೋಗ್ತಕ್ಕಂಥ ಮೆಟ್ಟಿಲುಗಳಾಗಿರ್ತಕ್ಕಂಥ ಈ ಒಂದು ಮೆಟ್ಟಿಲಿನ ಮೇಲೆ ಆತ ಹೋಗ್ತಾನೆ. ಆ ಮೇಲ್ಭಾಗಕ್ಕೆ ಹೋಗುವಂಥ ವೇಳೆಯಲ್ಲಿ ಒಬ್ಬನೇ ಹೋಗಿ ಆತ ಏನು ಶಾಂತಲಾ ಡ್ರಾಪ್ ಏನಿದೆ ಆ ಶಾಂತಲಾ ಡ್ರಾಪ್ ಹೋಗಿ ಅಲ್ಲಿ ಟ್ರೆಕ್ಕಿಂಗನ್ನು ಮಾಡ್ತಾನೆ. ಟ್ರೆಕ್ಕಿಂಗ್ಗೆ ಬಂದಿದ್ದಂತಹ ಅದ್ವೈತ್ ಉಪಾಧ್ಯಾಯ ಯಾವಾಗ ಬೆಟ್ಟದ ಮೇಲ್ಭಾಗಕ್ಕೆ ಹೋಗಿ ತನ್ನ ಫಿಯಾನ್ಸಿ ಆಗಿರ್ತಕ್ಕಂಥ ಪ್ರಾಪ್ತಿ ಚೌಹಾಣ್ಗೆ ಸೆಲ್ಫಿಯನ್ನು ಹೊಡೆದು ಕಳಿಸ್ತಾನೆ. ಆ ಸೆಲ್ಫಿಯನ್ನು ಹೊಡೆದು ಕಳಿಸಿದ ನಂತರ ಅಂದರೆ ಬೆಳಗಿನ ಜಾವ 7 ಗಂಟೆ ಸರಿಸುಮಾರಿಗೆ ಬೆಟ್ಟದ ಮೇಲೆ ಹೋಗಿ ಸೆಲ್ಫಿಯನ್ನು ಹೊಡೆದು ಕಳಿಸ್ತಾನೆ. ಇದಾದ ನಂತರ ಆತ 11 ಗಂಟೆಗೆ ಆತನಿಗೆ ಫೋನನ್ನು ಮಾಡಿದ್ರೆ ಆತನ ಫೋನ್ ರಿಸೀವ್ ಆಗೋದಿಲ್ಲ. ಹಲವು ಬಾರಿ ಫೋನ್ ಮಾಡಿದ್ರೆ ನಂತರ ಫೋನ್ ಸ್ವಿಚ್ ಆಫ್ ಆಗುತ್ತೆ. ಇದರಿಂದ ಅನುಮಾನಗೊಂಡಂತಹ ಪ್ರಾಪ್ತಿ ಚೌಹಾಣ್ ಏನು ಕೂಡಲೇ ಕಾಡುಗೋಡಿ ಪೊಲೀಸ್ ಠಾಣೆಗೆ ಹೋಗಿ ಒಂದು ದೂರನ್ನು ಕೂಡ ದಾಖಲು ಮಾಡ್ತಾಳೆ. ಈ ರೀತಿಯಾಗಿ ನನ್ನ ಫಿಯಾನ್ಸಿ ಆಗಿರ್ತಕ್ಕಂಥ ಅದ್ವೈತ್ ಉಪಾಧ್ಯಾಯ ನಾಪತ್ತೆ ಆಗಿದ್ದಾನೆ, ಹುಡುಕೊಡಿ. ಶಿವಗಂಗೆ ಬೆಟ್ಟಕ್ಕೆ ಟ್ರೆಕ್ಕಿಂಗ್ ಹೋಗಿದ್ದಾನೆ, ಅಲ್ಲಿ ನಾಪತ್ತೆ ಆಗಿದ್ದಾನೆ, ಹುಡುಕೊಡಿ ಅಂತೇಳಿ ದೂರನ್ನು ಕೊಡ್ತಾಳೆ. ಇದೇ ದೂರಿನ ಆಧಾರದ ಮೇರೆಗೆ ಆಡುಗೋಡಿ ಪೊಲೀಸ್ನವರು ಕೂಡಲೇ ಸ್ಥಳೀಯವಾಗಿರ್ತಕ್ಕಂಥ ದಾಬಸ್ಪೇಟೆ ಪೊಲೀಸರಿಗೆ ಅಂದರೆ DYSP ಆಗಿರ್ತಕ್ಕಂಥ ಉಮಾರಾಣಿ ಅವರಿಗೆ ಕರೆಯನ್ನು ಮಾಡಿ ಈ ರೀತಿಯಾಗಿ ಒಂದು ದೂರು ಬಂದಿದೆ. ಆ ದೂರಿನ ಅನ್ವಯ ಒಬ್ಬ ವ್ಯಕ್ತಿ ಅಂದರೆ ಅದ್ವೈತ್ ಉಪಾಧ್ಯಾಯ ಅಂತ ಹೇಳ್ತಕ್ಕಂಥ ವ್ಯಕ್ತಿ ಈ ರೀತಿಯಾಗಿ ಬೆಟ್ಟದ ಮೇಲೆ ಆತ ಬಂದಿದ್ದಾನೆ. ಆತನ ಫೋಟೋ ಕೂಡ ಈ ರೀತಿಯಾಗಿ ಬಂದಿದೆ. ಇದನ್ನು ಅಂತ ಹೇಳಿ ಆತನಿಗೆ ಉಮಾರಾಣಿಗೆ DYSPಗೆ ಕಳಿಸ್ತಾರೆ. ಇದಾದ ನಂತರ ಪೊಲೀಸರ ತಂಡ ಅಂದರೆ ಇಲ್ಲಿನ ಸ್ಥಳೀಯ ಪೊಲೀಸರ ತಂಡ ಬಹುತೇಕ 20 ಜನರ ತಂಡ ಈ ಒಂದು ಸ್ಥಳಕ್ಕೆ ಮೊದಲನೇ ದಿನ ಅಂದರೆ ಏನು ಇದೇ ತಿಂಗಳು 7ನೇ ತಾರೀಕು ನಾಪತ್ತೆ ಆಗ್ತಾನೆ. ನಂತರ 8ನೇ ತಾರೀಕಿನ ಬೆಳಗ್ಗೆ DYSP ನೇತೃತ್ವದ ತಂಡ ಏಕಾಏಕಿ ಇಲ್ಲಿ ಬಂದು ಸ್ಥಳಕ್ಕೆ ಮೇಲ್ಭಾಗದೆಲ್ಲವನ್ನು ಸಂಪೂರ್ಣವಾಗಿ ಹುಡುಕಾಟವನ್ನು ನಡೆಸ್ತಾರೆ. ಆದರೆ ಯಾವುದೇ ರೀತಿಯಂತಹ ಮಾಹಿತಿಗಳು ಆರಂಭದಲ್ಲಿ ಸಿಗೋದಿಲ್ಲ. ಬಹುತೇಕವಾಗಿ ಮೊದಲನೇ ದಿನ ಕಂಪ್ಲೀಟಾಗಿ ಹುಡುಕಾಟವನ್ನು ನಡೆಸಿದ್ರು ಆತನ ಸುಳಿವು ಗೊತ್ತಾಗೋದಿಲ್ಲ. ನಂತರ ಮಳೆ ಬರುತ್ತೆ, ಹಾಗಾಗಿ ಮತ್ತೆ ವಾಪಸ್ ಎಲ್ಲರೂ ಕೂಡ ಕೆಳಕ್ಕೆ ಬರ್ತಾರೆ. 2ನೇ ದಿನ ಅಂದರೆ ಏನು ಆತ 9ನೇ ತಾರೀಕು ಪೊಲೀಸರು ಅಂದರೆ ಏನು ದಾಬಸ್ಪೇಟೆ ಪೊಲೀಸರಾಗಿರ್ಬೋದು ಮತ್ತು ನೆಲಮಂಗಲ ಟೌನ್ ಇನ್ಸ್ಪೆಕ್ಟರ್ ಆಗಿರ್ತಕ್ಕಂತಹ ಭರತ್ ಗೌಡ ಇರ್ಬೋದು ಇವರ ನೇತೃತ್ವದಲ್ಲಿ ಏನು ಬಲಭಾಗದಲ್ಲಿ ಅಂದರೆ ಶಾಂತಲಾ ಡ್ರಾಪ್ನ ಬಲಭಾಗದಲ್ಲಿ ಆತ ಬಿದ್ದಿರಬಹುದು ಅಂತೇಳಿ ತನಿಖೆಯನ್ನು ಮಾಡ್ತಾ ಹೋಗ್ತಾರೆ. ಆ ವೇಳೆಗೆ ಒಂದು ಫೋಟೋ ಏನು ಪೊಲೀಸರಿಗೆ ಸಿಗುತ್ತೆ. ಆ ಸಿಕ್ಕಂಥ ಫೋಟೋ ಶಾಂತಲಾ ಡ್ರಾಪ್ನ ಎಡಭಾಗದಲ್ಲಿ ಆತ ಪಾಸ್ ಆಗಿದ್ದಾನೆ ಅನ್ನೋ ಒಂದು ಮಾಹಿತಿ ಪೊಲೀಸರಿಗೆ ಸಿಗುತ್ತೆ. ಆ ಎಡಭಾಗದಲ್ಲಿ ಪಾಸ್ ಆದಂಥ ನಂತರ ಕಾಡುಗೋಡಿ ಪೊಲೀಸರಿಗೆ ಒಂದು ಮಾಹಿತಿಯನ್ನು ಕೊಡ್ತಾರೆ. ಅಂದರೆ ಬಲಭಾಗದಲ್ಲಿ ನಾವು ಸಾಕಷ್ಟು ಸರ್ಚನ್ನು ಮಾಡಿದ್ವಿ, ಯಾವುದೇ ರೀತಿಯಂಥ ಮಾಹಿತಿಗಳು ಇಲ್ಲಿ ಸಿಕ್ಕಿಲ್ಲ, ಯಾವುದೇ ರೀತಿಯಂಥ ಕುರುಹುಗಳು ಕೂಡ ಆತನ ಬಗ್ಗೆ ಸಿಕ್ಕಿಲ್ಲ. ಶಾಂತಲಾ ಡ್ರಾಪ್ನಲ್ಲಿ 2 ದಿನಗಳ ಕಾಲ ಬಲಭಾಗದಲ್ಲಿ ಅಂದರೆ ಶಾಂತಲಾ ಡ್ರಾಪ್ನ ಬಲಭಾಗದಲ್ಲಿ ಹುಡುಕಾಟ ನಡೆಸಿದಂತಹ ಪೊಲೀಸರಿಗೆ ಒಂದು ಮಾಹಿತಿ ಸಿಗುತ್ತೆ. ಅಂದರೆ ಆತ ಶಾಂತಲಾ ಡ್ರಾಪ್ನಿಂದ ಎಡಭಾಗದಲ್ಲಿ ಚಲಿಸುವಂತಹ ಒಂದು ಫೋಟೋ ಸಿಗುತ್ತೆ. ಆ ಸಿಕ್ಕಂಥ ಫೋಟೋ ಆಧಾರದ ಮೇರೆಗೆ 3ನೇ ದಿನಕ್ಕೆ ಈ ಒಂದು ಸ್ಥಳ ಅಂದರೆ ನಾವೇನು ನೋಡ್ತಿದ್ದೀವಿ ಇದು ಶಿವಗಂಗೆಯ ಶಾಂತಲಾ ಡ್ರಾಪ್ನ ಎಡಭಾಗದಲ್ಲಿ ಇರ್ತಕ್ಕಂಥದ್ದು. ಈ ಒಂದು ಶಾಂತಲಾ ಡ್ರಾಪ್ನ ಎಡಭಾಗದಲ್ಲಿ ಆತ ಪಾಸ್ ಆಗ್ತಕ್ಕಂತಹ ಫೋಟೋ ಯಾವಾಗ ಸಿಗುತ್ತೆ ಪೊಲೀಸ್ನವರು ಬಹುಶಃ ಈ ಒಂದು ಜಾಗದಲ್ಲಿ ಇಳಿದಿರ್ಬೋದಾ ಅಥವಾ ಇರ್ಬೋದಾ ಆತನ ಕುರುಹು ಏನಾದರೂ ಸಿಗುತ್ತಾ ಅಂತ ಹೇಳಿ ಈ ಒಂದು ಬೆಟ್ಟಕ್ಕೆ ಇಲ್ಲಿನ ಹಿಂಬದಿಯಿಂದ ಪೊಲೀಸ್ನವರಾಗಿರ್ಬೋದು ಮತ್ತು ಜೊತೆಗೆ NDRF ಸೇರಿದಂತೆ ಅರಣ್ಯ ಸಿಬ್ಬಂದಿಗಳು ಸೇರಿದಂತೆ ಒಟ್ಟು 60ಕ್ಕೂ ಹೆಚ್ಚಿನ ಸಿಬ್ಬಂದಿಗಳು ಈ ಒಂದು ಮಾರ್ಗವಾಗಿ ಹುಡುಕಾಟವನ್ನು ನಡೆಸಲಿಕ್ಕೆ ಹೋಗ್ತಾರೆ. ಇದರ ಜೊತೆಗೆ ಡ್ರೋನನ್ನು ಕೂಡ ಕೊಂಡೊಯ್ದಿರ್ತಾರೆ. ಅಲ್ಲಿ ಸಾಕಷ್ಟು ಅಂದರೆ ಇದು ಬಹಳ ಕಡಿದಾದಂಥ ರಸ್ತೆ, ಹಾಗೆ ಸಾಕಷ್ಟು ದುರ್ಗಮ ಇರ್ತಕ್ಕಂಥ ರಸ್ತೆ ಆಗಿದೆ. ಅಂದರೆ ಇಲ್ಲಿ ಯಾವುದೇ ರೀತಿಯಂಥ ರಸ್ತೆಗಳಿಲ್ಲ, ಕಾಡಿನ ಮಧ್ಯೆನೇ ಹೋಗಬೇಕಾಗತ್ತೆ. ಆ ವೇಳೆಗೆ ಇಲ್ಲಿ ಏನು ಚಿರತೆಗಳಿರ್ಬೋದು, ಕರಡಿ ಇರ್ಬೋದು, ಈ ಒಂದು ವಾಸ ಮಾಡ್ತಕ್ಕಂಥ ಸ್ಥಳ ಇದಾಗಿದೆ ಅಂತ ಹೇಳಿ ಪೊಲೀಸರು ಕೂಡ ಮಾಹಿತಿ ಇತ್ತು. ಹಾಗಾಗಿ ಪೊಲೀಸರು ಸಾಕಷ್ಟು ತಮ್ಮ ಸೇಫ್ಟಿಗೆ ಜೊತೆಗೆ ಸಿಬ್ಬಂದಿಗಳನ್ನ ಕರೆದುಕೊಂಡು ಆ ಶಾಂತಲಾ ಡ್ರಾಪ್ ಏನು ಕೆಳಗಡೆ ಕಾಣ್ತಾ ಇದೆ ಆ ಒಂದು ಸ್ಥಳದಲ್ಲಿ ಅಲ್ಲಿ ಹೋಗಿ ತಲಾಶನ್ನು ಮಾಡ್ತಾರೆ. ಆದರೆ ತಲಾಶನ್ನು ಮಾಡಿ ಬಹುತೇಕ ಒಂದು ಏನು ಬೆಳಗ್ಗೆ 8 ಗಂಟೆಗೆ ಹೋಗ್ತಕ್ಕಂತಹ ಅಧಿಕಾರಿಗಳು ಮತ್ತು ಸಿಬ್ಬಂದಿಗಳು ಬಹುತೇಕ ಸಂಜೆ ಮಧ್ಯಾಹ್ನ 3 ಗಂಟೆವರೆಗೂ ಕೂಡ ತಲಾಶನ್ನು ಮಾಡಿಸ್ತಾರೆ, ಡ್ರೋನ್ ಕ್ಯಾಮ್ರಾವನ್ನು ಹರಿಸ್ತಾರೆ. ಅಲ್ಲಿ ಯಾವುದೇ ರೀತಿಯಾದಂಥ ಮಾಹಿತಿಗಳು ಸಿಗೋದಿಲ್ಲ. ಆಗಲೇ ಪೊಲೀಸರಿಗೆ ಒಂದು ಮಾಹಿತಿ ಸಿಗುತ್ತೆ, ಆತ ಇಲ್ಲಿ ಬಂದು ಮೇಲಿಂದ ಯಾವುದೇ ರೀತಿಯಾದಂತಹ ಆತ್ಮಹತ್ಯೆ ಆಗಿರ್ಬೋದು ಮತ್ತು ಯಾವುದೇ ರೀತಿಯಾದಂತಹ ಕೊಲೆ ಆಗಿರ್ಬೋದು, ಈ ರೀತಿಯಾಗಿ ಯಾವುದೇ ರೀತಿ ಆಗಿಲ್ಲ. ಆತ ಪೊಲೀಸರಿಗೆ ಒಂದು ಮಾಹಿತಿ ದಟ್ಟವಾಗಿ ಸಿಗುತ್ತೆ. ಅದು ಯಾಕೆ ಅನ್ನೋದನ್ನು ಕೂಡ ಪೊಲೀಸರು ತನಿಖೆಯನ್ನು ಮಾಡುವಂಥ ನಿಟ್ಟಿನಲ್ಲಿ ಮುಂದಾಗ್ತಾರೆ.